ರೋಷನ್ ಸಲ್ಡಾನಾ. ತನ್ನನ್ನು ಶ್ರೀಮಂತ ವ್ಯಕ್ತಿ ಎಂದು ಬಿಂಬಿಸಿ ಹೊರ ಜಿಲ್ಲೆ ಹೊರ ರಾಜ್ಯದ ಉದ್ಯಮಿಗಳನ್ನು ಪರಿಚಯಿಸಿಕೊಂಡು ಭೂ ವ್ಯವಹಾರ, ಬ್ಯಾಂಕ್ ಸಾಲ ಮಾಡಿಕೊಡುವ ನೆಪದಲ್ಲಿ ವಂಚನೆ ಮಾಡುತ್ತಿದ್ದ. 3% ಬಡ್ಡಿ ದರದಲ್ಲಿ 100 ಕೋಟಿ ರೂಪಾಯಿವರೆಗೆ ಸಾಲ ಕೊಡಿಸುವುದಾಗಿ ನಂಬಿಸುತ್ತಿದ್ದ ಈತ ಬಳಿಕ ಸ್ಟ್ಯಾಂಪ್ ಡ್ಯೂಟಿ ಎಂದು 3-4 ಕೋಟಿ ರೂಪಾಯಿ ಪಡೆದು ತಲೆಮರೆಸಿಕೊಳ್ಳುತ್ತಿದ್ದ. ಈ ಮೊತ್ತವನ್ನು ನಗದು ರೂಪದಲ್ಲಿ ಪಡೆಯುತ್ತಿದ್ದ. ಈತನ ಬಣ್ಣದ ಮಾತಿಗೆ ಮರುಳಾದ ಉದ್ಯಮಿಗಳು ಸುಲಭದಲ್ಲಿ ಸಾಲ ಅಥವಾ ಕಡಿಮೆ ದರಕ್ಕೆ ಜಾಗ ಸಿಗುತ್ತದಲ್ಲ ಎಂದುಕೊಂಡು ಹಿಂದೆ ಮುಂದೆ ನೋಡದೆ ಕೋಟ್ಯಾಂತರ ರೂಪಾಯಿ ನಗದು ರೂಪದಲ್ಲಿ ನೀಡುತ್ತಿದ್ರು. ರೋಷನ್ ಸಲ್ಡಾನಾ ಮೂಲತಃ ಜಪ್ಪಿನ ಮಗರು ಬಜಾಲ್ನ ಬೊಲ್ಲಗುಡ್ಡದವನು. ಚಿಕ್ಕವನಿದ್ದಾಗಲೇ ಸಹಪಾಠ್ಯ ವಿದ್ಯಾರ್ಥಿನಿಯ ಚೈನ್ ಕದ್ದು ಕುಖ್ಯಾತಿಗೆ ಒಳಗಾಗಿದ್ದ. 12 ವರ್ಷದ ಹಿಂದಿನವರೆಗೂ ಬೊಲ್ಲಗುಡ್ಡದಲ್ಲಿ ಸಾರಣೆ ಇಲ್ಲದ ಹೆಂಚಿನ ಮನೆಯಲ್ಲೇ ಆತನ ಹೆತ್ತವರಿದ್ರು. ಚಿಕ್ಕವನಿದ್ದಾಗ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಊಟ ತಿಂಡಿ ಮಾಡುತ್ತಿದ್ದ. ಹೆತ್ತವರು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ರು. ತೀರಾ ಸಾಮಾನ್ಯ ಕುಟುಂಬಕ್ಕೆ ಸೇರಿದ ಆತ ಏಕಾಏಕಿ ಶ್ರೀಮಂತನಾಗಿರುವ ಬಗ್ಗೆ ಅಕ್ಕಪಕ್ಕದ ನಿವಾಸಿಗಳನ್ನೇ ಅಚ್ಚರಿಗೊಳಿಸಿದೆ. ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ಮೊಟಕುಗೊಳಿಸಿದ್ದ ಈತ ವಿವಿಧೆಡೆ ಕೆಲಸ ಮಾಡುತ್ತಿದ್ದ. ಕೊನೆಗೆ ಮುಂಬೈಗೆ ಹೋದ. ಅಲ್ಲಿ ವಂಚಿಸತೊಡಗಿದ. ಬಳಿಕ ಐಷಾರಾಮಿ ಜೀವನ ಪ್ರಾರಂಭಿಸಿದ. ಪ್ರಸ್ತುತ ಕೋಟಿ ರೂಪಾಯಿ ಬೆಲೆ ಬಾಳುವ 3-4 ಕಾರುಗಳನ್ನು ಮನೆಯಲ್ಲೇ ಇಟ್ಟುಕೊಂಡಿದ್ದಾನೆ. ದೇಶದ ಹಲವೆಡೆ ಶ್ರೀಮಂತ ಉದ್ಯಮಿಗಳಿಗೆ 100 ಕೋಟಿ ರೂಪಾಯಿ ವಂಚಿಸಿ ತಲೆಮರೆಸಿಕೊಳ್ಳುತ್ತಿದ್ದ. ಈ ರೋಷನ್ ಸಲ್ಡಾನನ ಐಷಾರಾಮಿ ಬಂಗಲೆ ಮತ್ತು ಅಲ್ಲಿದ್ದ ಬಹುಮೌಲ್ಯದ ವಸ್ತುಗಳನ್ನು ಕಂಡು ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ. ಮನೆಯಿಂದ ಅಮೂಲ್ಯ ದಾಖಲಾತಿಗಳು, ಖಾಲಿ ಚೆಕ್ಗಳು ಹಾಗೂ ಸುಮಾರು 667 ಗ್ರಾಂ ಚಿನ್ನಾಭರಣಗಳು ಮತ್ತು ಅಂದಾಜು 2.75 ಕೋಟಿ ಮೌಲ್ಯದ ವಜ್ರದ ಉಂಗುರವನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಆರೋಪಿ ರೋಷನ್ನ ಬಂಗಲೆಯ ಮೇಲ್ಮಹಡಿಯ ಲಿವಿಂಗ್ ರೂಮ್ ಸಂಪೂರ್ಣವಾಗಿ ಚಿನ್ನದ ಬಣ್ಣದಿಂದ ಝಗಮಗಿಸುತ್ತಿತ್ತು. ಸೋಫಾ ಸೆಟ್ ಅಂಚುಗಳಿಗೆ ಚಿನ್ನದ ಬಣ್ಣದ ಲೇಪನ, ಚಿನ್ನದ ಮಾದರಿಯ ಮೂರ್ತಿಗಳು, ಗೋಡೆ ಡಿಸೈನ್ಗಳಿಗೂ ಚಿನ್ನದ ಬಣ್ಣ, ಗೋಲ್ಡನ್ ಕಲರ್ನ ಲೈಟ್ಗಳಿಂದ ಕಂಗೊಳಿಸುತ್ತಿತ್ತು. ಗೋಡೆಗಳಲ್ಲಿ ದಾರ್ಶನಿಕರ ಫೋಟೋಗಳು, ಚಿತ್ರ ಕಲಾಕೃತಿಗಳು, ಖ್ಯಾತ ಲೇಖಕರ ಪುಸ್ತಕಗಳು, ಹೀಗೆ ಐಷಾರಾಮಿಯಾಗಿ ಕಾಣುವ ಎಲ್ಲವೂ ಆತನ ಲಿವಿಂಗ್ ರೂಮ್ನಲ್ಲಿದ್ದವು. ರೋಷನ್ ತನ್ನ ಅಕ್ರಮ ವ್ಯವಹಾರಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಂಡಿದ್ದ. ಮೇಲ್ಮಹಡಿಗೆ ಹೋಗಲು ಮನೆಯ ಹೊರಭಾಗದಿಂದಲೇ ಕಬ್ಬಿಣದ ಕಂಬಿಗಳಿಂದ ರಚಿಸಿದ ಮೆಟ್ಟಿಲುಗಳು, ಮೇಲಕ್ಕೆ ಹೋಗುತ್ತಿದ್ದಂತೆ ದುಬಾರಿ ಆರ್ಟಿಫಿಷಿಯಲ್ ಗಾರ್ಡನ್, ಅಲ್ಲಿಂದ ಮುಂದಕ್ಕೆ ಮಧ್ಯ ಲೋಕದ ಲಿವಿಂಗ್ ರೂಮ್, ಹೀಗೆ ಎಲ್ಲವೂ ಹಾಲಿವುಡ್ ಸಿನಿಮಾದಂತೆ ಐಷಾರಾಮಿ ವ್ಯವಸ್ಥೆ. ಪಕ್ಕದಲ್ಲೇ ಮಾತುಕತೆಗಾಗಿ ಕಚೇರಿ ವ್ಯವಸ್ಥೆ, ಅತಿಥಿಗಳಿಗೆ ಪ್ರತ್ಯೇಕ ಬೆಡ್ರೂಮ್ ವ್ಯವಸ್ಥೆ, ತನಗಾಗಿ ಮತ್ತೊಂದು ಬೆಡ್ರೂಮ್, ವಾರ್ಡ್ರೋಬ್, ಟಿವಿ ಎಲ್ಲಾ ವ್ಯವಸ್ಥೆಯೂ ಈ ಬೆಡ್ರೂಮ್ನಲ್ಲಿದೆ. ಅಡಗಲು ಭೂಗತ ಕೊಠಡಿ. ಒಂದು ವಾರ್ಡ್ರೋಬ್ ಅಲ್ಲಿ ಗುಪ್ತ ಬಾಗಿಲು ರಚಿಸಿ ಅದರ ಮೂಲಕ ಭೂಗತ ಕೋಣೆಯೊಳಗೆ ಹೋಗಲು ವ್ಯವಸ್ಥೆ ಮಾಡಿದ್ದ. ಆ ಕೋಣೆಯಲ್ಲಿದ್ದೇ ಹೊರಗಿನ ಚಟುವಟಿಕೆ ಗಮನಿಸಲು ಸಾಧ್ಯವಾಗುವಂತೆ ಸಣ್ಣ ಕಿಟಕಿ ನಿರ್ಮಿಸಿದ್ದ. ಮದ್ಯದ ಮೌಲ್ಯವೇ 6.72 ಲಕ್ಷ ರೂಪಾಯಿ. ರೋಷನ್ ತನ್ನ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 6.72 ಲಕ್ಷ ರೂಪಾಯಿ ಮೌಲ್ಯದ ದೇಶೀಯ ಮತ್ತು ವಿದೇಶಿ ಮದ್ಯ ಪತ್ತೆಯಾಗಿದ್ದು, ಈ ಬಗ್ಗೆ ಅಬಕಾರಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಮನೆಯಲ್ಲಿ ವಿದ್ಯುತ್ ವ್ಯತ್ಯಯವಾಗದಂತೆ ಎಲ್ಲ ರೀತಿಯಲ್ಲೂ ಕ್ರಮಗಳನ್ನು ಕೈಗೊಂಡಿದ್ದ. ಛಾವಣಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿಕೊಂಡಿದ್ದ. ಮನೆಯಲ್ಲಿ ದೊಡ್ಡದಾದ ಜನರೇಟರ್ ಕೂಡ ಇಟ್ಟುಕೊಂಡಿದ್ದ. ಸುಮಾರು 25ಕ್ಕೂ ಅಧಿಕ ಬ್ಯಾಟರಿಗಳಿದ್ದು, ಇದಕ್ಕೆಂದೇ ಪ್ರತ್ಯೇಕ ಕೋಣೆಯೇ ಇದೆ. ಮದ್ಯದ ಗ್ಲಾಸ್ನಿಂದಾಗಿ ಸಿಕ್ಕಿಬಿದ್ದ ಮಹಾವಂಚಕ. ಇದೊಂದು ಥೇಟ್ ಬಾಲಿವುಡ್ ಸಿನಿಮಾದಂತಿದೆ. ಜೇಮ್ಸ್ ಬಾಂಡ್ ಕಥೆಯ ರೀತಿಯಲ್ಲಿ ಇಲ್ಲಿ ಎಲ್ಲ ನೈಜ ವ್ಯವಸ್ಥೆಗಳಿದ್ದವು. ಪೊಲೀಸರಿಂದ ಪಾರಾಗಲು ಯಾವೆಲ್ಲ ತಂತ್ರಗಳಿವು ಅವೆಲ್ಲವನ್ನು ಈ ಮಹಾವಂಚಕ ಹೊಂದಿದ್ದ. ಆದರೂ ಸಿಕ್ಕಿಬಿದ್ದಿರೋದು ಒಂದು ಮದ್ಯದ ಗ್ಲಾಸ್ನಿಂದಾಗಿ. ಹೌದು, ಅದೊಂದು ಅಲ್ಲಿ ಇರದಿದ್ದರೆ ಆತ ಈ ಬಾರಿಯೂ ಸುಲಭದಲ್ಲಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದ. ಸೊಳ್ಳೆ ಬಂದರೂ ಕುಳಿತಲ್ಲಿಂದಲೇ ನೋಡುವ ರೀತಿಯ ಅತ್ಯುನ್ನತ ದರ್ಜೆಯ ಸಿಸಿ ಕ್ಯಾಮೆರಾ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದ ಈ ವಂಚಕ ಸಿಕ್ಕಿಬಿದ್ದಿದ್ದೇ ಒಂದು ರೋಚಕ ಕತೆ. ಗುರುವಾರ ರಾತ್ರಿ ಆತ ಬಜಾಲ್ನ ವೈಭವೋಪೇತ ಮನೆಯಲ್ಲಿಯೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. ಈ ವೇಳೆ ಆತ ಮನೆಯೊಳಗಿನ ಮೊದಲ ಅಂತಸ್ತಿನ ಐಷಾರಾಮಿ ಬಾರ್ ಮಾದರಿಯ ಹಾಲ್ನಲ್ಲಿ ಮದ್ಯ ಕುಡಿಯುತ್ತಾ ಕುಳಿತಿದ್ದ. ಪೊಲೀಸರ ಹಠಾತ್ ದಾಳಿಯ ಬಳಿಕ ಪರಾರಿಯಾಗುವಾಗ ಮದ್ಯದ ಗ್ಲಾಸ್ಗಳನ್ನು ಅಲ್ಲಿಯೇ ಬಿಟ್ಟು ಹೋದ.
ಅದರಲ್ಲಿದ್ದ ಅರ್ಧ ಮದ್ಯವೇ ಪೊಲೀಸರಿಗೆ ಸಾಕ್ಷಿ ನೀಡಿದ್ದವು. ಪೊಲೀಸರು ಒಳನುಗ್ಗಿದಾಗ ಅಲ್ಲಿ ಮಲೇಷ್ಯಾ ಯುವತಿ ಮಾತ್ರವಿದ್ದಳು. ರೋಷನ್ ಬಗ್ಗೆ ವಿಚಾರಿಸಿದಾಗ ಇಲ್ಲಿ ಯಾರೂ ಇಲ್ಲ, ತಾನೊಬ್ಬಳೇ ಎಂದು ಹೇಳಿದ್ದಳು. ಆದರೆ ಅಲ್ಲಿಯೇ ಅರ್ಧ ಖಾಲಿಯಾಗಿದ್ದ ಮದ್ಯದ ಗ್ಲಾಸ್ಗಳು ಆತನ ಇರುವಿಕೆಯನ್ನು ಒತ್ತಿ ಹೇಳಿದ್ದವು. ಎಲ್ಲಿ ಹುಡುಕಿದರೂ ಆತ ಸಿಗಲಿಲ್ಲ. ವಾರ್ಡ್ರೋಬಲ್ಲಿ ಅಡಗಿದ್ದಾನೆಯೇ ಎಂದು ತಿಳಿಯಲು ಅದರ ಬಾಗಿಲು ತೆರೆದಾಗ ಅಲ್ಲೂ ಇಲ್ಲ. ಬಟ್ಟೆಗಳನ್ನು ಸರಿಸಿ ನೋಡಿದಾಗ ಕಂಡಿತ್ತು ಆ ಒಂದು ಚಿಲಕ. ಅದು ಮತ್ತೊಂದು ಕೋಣೆಗೆ ದಾರಿಯಾಗಿತ್ತು. ಅಲ್ಲಿ ಹೋದಾಗ ಅಡಗು ಕೋಣೆ ಪತ್ತೆಯಾಗಿತ್ತು. ಅಡಗಿ ಕುಳಿತಿದ್ದ ರೋಷನ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಚಿಕ್ಕವನಿದ್ದಾಗ ಸಹಪಾಠಿ ವಿದ್ಯಾರ್ಥಿನಿಯ ಚೈನ್ ಕದ್ದು ಸಿಕ್ಕಿಬಿದ್ದವ ಈಗ ದೊಡ್ಡ ದೊಡ್ಡ ಜನರ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಸಿಕ್ಕಿಬಿದ್ದಿದ್ದಾನೆ.